ನನ್ನ ಮಗುವೇ, ಈ ಸಂದೇಶ ನಿನಗೆ ತುಂಬ ಆಪ್ತವಾದ ಸಂಬೋಧನೆ. ಒಬ್ಬ ಪೋಷಕರು ಅಥವಾ ದೈವಿಕ ಶಕ್ತಿ ನನ್ನ ಮಗುವಿಗೆ ಸಮಾಧಾನ ಹೇಳುತ್ತಿರುವ ಈ ಮಾತಿದು ಇದೀಗ ಶುರುವಾಗುತ್ತದೆ. ಕಳೆದ 3 ವರ್ಷಗಳಿಂದ ವಿಳಂಬವಾಗಿದ್ದ ಕೆಲವು ಕೆಲಸಗಳು ಪೂರ್ಣಗೊಳ್ಳುವತ್ತ ಸಾಗುತ್ತಿದೆ. ನಿಮ್ಮ ಜೀವನದಲ್ಲಿ ಕಳೆದ 3 ವರ್ಷಗಳಿಂದ ಯಾವುದೇ ಒಂದು ಪ್ರಮುಖ ಕೆಲಸ ಅಥವಾ ಗುರಿ ಅಡೆತಡೆಗಳನ್ನು ಎದುರಿಸುತ್ತಿರಬಹುದು. ಆದರೆ ಈಗ ಈ ಕಷ್ಟ ಕಾಲ ಮುಗಿದು ಆ ಕೆಲಸವು ಮುಕ್ತಾಯದ ಹಂತಕ್ಕೆ ಬಂದಿದೆ ಎಂದು ಇದು ಸೂಚನೆಯನ್ನು ಕೊಡುತ್ತಿದೆ. ಯಾವುದರಲ್ಲಿ ಸಿಲುಕಿಕೊಂಡಿದ್ದೀಯೋ ಎಂದು ಭಾವಿಸಿದ್ದೀರೋ ಅದನ್ನು ನಿರಾಕರಿಸಲಾಗಲಿಲ್ಲ, ಕೇವಲ ಸಿದ್ಧಪಡಿಸಲಾಗುತ್ತಿದೆ. ನಿಮ್ಮ ಕೆಲಸ ತಡವಾದಾಗ ಅದು ಕೈಬಿಟ್ಟು ಹೋಯಿತೋ ಅಥವಾ ಸೋಲಾಯಿತೋ ಎಂದು ನೀವು ಅಂದುಕೊಳ್ಳುತ್ತಿರಬಹುದು. ಆದರೆ ಅದು ನಿರಾಕರಣೆಯಲ್ಲ, ಬದಲಿಗೆ ನಿಮಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಸಿದ್ಧಪಡಿಸಲಾಗುತ್ತಿತ್ತು. ಅಂದರೆ ಸರಿಯಾದ ಸಮಯಕ್ಕೆ ಕಾಯಲಾಗುತ್ತಿತ್ತು. ಶುಭ ಆರಂಭದ ನಂತರ ಶೀಘ್ರದಲ್ಲೇ ಹೊಸ ಹಂತದ ಕೆಲಸವು ನಿಮಗಾಗಿ ತೆರೆದುಕೊಳ್ಳುತ್ತಿದೆ. ಒಂದು ಕೆಲಸ ಮುಗಿದ ತಕ್ಷಣ ನಿಲ್ಲುವುದಿಲ್ಲ, ಇನ್ನೊಂದು ಶುಭ ಆರಂಭ. ಇದರ ಬೆನ್ನಲ್ಲೇ ನಿಮ್ಮ ಜೀವನದ ಮುಂದಿನ ಹೊಸ ಅಧ್ಯಾಯ ಅಥವಾ ಉನ್ನತ ಮಟ್ಟದ ಜವಾಬ್ದಾರಿಗಳು ನಿಮಗಾಗಿ ಕಾಯುತ್ತಿವೆ. ನೀವು ಈಗಾಗಲೇ ಪ್ರಯಾಣದ ಬಗ್ಗೆ ಯೋಚಿಸುತ್ತಿರಬಹುದು ಮತ್ತು ಆ ಆಲೋಚನೆ ಯಾದೃಚ್ಛಿಕವಲ್ಲ ಮಗು. ಸ್ಥಳ ಬದಲಾವಣೆ ಅಥವಾ ಪ್ರವಾಸದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿರುವ ಆಲೋಚನೆ ಸುಮ್ಮನೆ ಬಂದಿಲ್ಲ. ಅದಕ್ಕೊಂದು ಉದ್ದೇಶವಿದೆ. ಚಲನೆ ಬದಲಾವಣೆಯನ್ನು ತರುತ್ತದೆ ಮತ್ತು ಬದಲಾವಣೆಯು ಬೆಳವಣಿಗೆಯನ್ನು ತರುತ್ತದೆ. ಒಂದೇ ಕಡೆ ನಿಲ್ಲುವುದಕ್ಕಿಂತ ಚಲಿಸುತ್ತಿದ್ದರೆ, ಪ್ರಯಾಣ ಅಥವಾ ಹೊಸ ಪ್ರಯತ್ನ ಮಾಡುತ್ತಿದ್ದರೆ ಜೀವನದಲ್ಲಿ ಬದಲಾವಣೆ ಬರುವುದು ಸಾಧ್ಯ. ಆ ಬದಲಾವಣೆಯೇ ಮನುಷ್ಯನ ಪ್ರಗತಿಗೆ ದಾರಿಯಾಗುತ್ತದೆ. ನೀವು ಅನುಭವಿಸುತ್ತಿರುವ ಬದಲಾವಣೆಯನ್ನು ಅನುಮಾನಿಸಬೇಡಿ. ಇದು ನಾನು ನಿಮಗಾಗಿ ಯೋಜಿಸಿರುವ ವಿಕಾಸದ ಭಾಗವಾಗಿದೆ. ಈಗ ಆಗುತ್ತಿರುವ ಬದಲಾವಣೆಯನ್ನು ಕಂಡು ಗಾಬರಿ ಪಡಬೇಡ ಅಥವಾ ಸಂಶಯ ಪಡಬೇಡ. ಇದು ನಿಮಗಾಗಿ ಏಳಿಗೆಯನ್ನು ಮೊದಲೇ ರೂಪಿಸಲಾದಂತಹ ಯೋಜನೆಯ ಒಂದು ಭಾಗವಾಗಿದೆ. ನಿನಗೆ ಲಾಭವೂ ತರುತ್ತದೆ ಮತ್ತು ಲಾಭದ ಸರಿಯಾದ ಸಮಯದಲ್ಲಿ ಕೂಡ ಬರುತ್ತದೆ. ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಅಥವಾ ಲಾಭ ಖಂಡಿತ ಸಿಗುತ್ತದೆ. ಆದರೆ ಅದು ನಿಮಗೆ ಯಾವಾಗ ಅತಿ ಹೆಚ್ಚು ಅಗತ್ಯವಿದೆಯೋ ಆ ಸರಿಯಾದ ಸಮಯಕ್ಕೆ ನಿಮ್ಮ ಕೈ ಸೇರುತ್ತದೆ ಮಗು. ಇಂದು ರಾತ್ರಿ ನಿಮ್ಮ ಮನಸ್ಸಿಗೆ ಭಯವಿಲ್ಲದೆ ವಿಶ್ರಾಂತಿ ನೀಡಿ. ವಿಳಂಬವಾದದ್ದು ಈಗ ಸರಿಯಾಗುತ್ತಿದೆ ಅಲ್ಲವೇ ಎಂದು ನಂಬಿ ಮತ್ತು ನಾನು ಪ್ರತಿ ಹೆಜ್ಜೆಯನ್ನು ಮುನ್ನಡೆಸುತ್ತಿದ್ದೇನೆ. ಆತಂಕವನ್ನು ಬಿಟ್ಟು ನಿಶ್ಚಿಂತೆಯಾಗಿರಿ. ಇಷ್ಟು ದಿನ ತಡವಾಗಿದ್ದೆಲ್ಲವೂ ಈಗ ಸರಿಯಾಗುತ್ತಿದೆ. ನಿಮ್ಮನ್ನು ನಡೆಸಲು ಒಬ್ಬ ಮಾರ್ಗದರ್ಶಕ ಶಕ್ತಿ, ಅಂದರೆ ದೈವ ಅಥವಾ ಗುರು, ನಾನು ನಿನ್ನ ಗುರುವಾಗಿ ದೈವವಾಗಿ ಜೊತೆಯಲ್ಲಿದ್ದೇನೆ ಎಂಬ ಭರವಸೆ ನಿನ್ನಲ್ಲಿ ಇರಬೇಕು. ಶಾಂತವಾಗಿ ಮಲಗಿಕೋ. ಯಾವಾಗಲೂ ನಿಮ್ಮನ್ನು ನೋಡುತ್ತಿರುತ್ತೇನೆ. ಎಲ್ಲ ಜವಾಬ್ದಾರಿಯನ್ನು ನಾನು ಹೊತ್ತಿರುತ್ತೇನೆ. ನೀನು ನಿಶ್ಚಿಂತೆಯಿಂದ ಇರು ಮಗುವೇ. 7 ದಿನಗಳಲ್ಲಿ ನೀವು ಬಯಸುವುದನ್ನು ನೀವು ಪಡೆಯುತ್ತೀರಾ. ಈ ಭರವಸೆಯನ್ನು ನೀನು ಅನುಮಾನ ಪಡೆಯಬೇಡ. ಇದು ಒಂದು ಭರವಸೆಯ ನುಡಿ. ಮುಂದಿನ 1 ವಾರದ ಅವಧಿಯಲ್ಲಿ ನಿಮ್ಮ ದೀರ್ಘಕಾಲದ ಆಸೆ ಅಥವಾ ಕೆಲಸವೊಂದು ಕೈಗೂಡಲಿದೆ. ಇದು ಅನುಮಾನ ಪಡಬೇಡಿ ಎಂಬ ಪದದ ಬಹಳ ಮುಖ್ಯ ಅರ್ಥವೇನೆಂದರೆ, ಫಲಿತಾಂಶದ ಬಗ್ಗೆ ಸಂಶಯ ಪಡದೆ ಪೂರ್ಣ ನಂಬಿಕೆಯನ್ನ ಇಡಿ. ಒಳಮುಖವಾಗಿ ತಿರುಗಿ ಧ್ಯಾನ ಮಾಡಿ, ಏಕೆಂದರೆ ಶಾಂತ ಮತ್ತು ಕೇಂದ್ರೀಕೃತ ಮನಸ್ಸು ನಿನ್ನ ಅನುಗ್ರಹವನ್ನು ಹೆಚ್ಚು ಮಾಡುತ್ತದೆ. ಅಡೆತಡೆಗಳಿಲ್ಲದೆ ಕೆಲಸ ಮಾಡಲು ಅನುವು ಮಾಡಿಕೊಡುತ್ತದೆ. ಹೊರಗಿನ ಗದ್ದಲಕ್ಕಿಂತ ನಿಮ್ಮ ಒಳಗಿನ ಮನಸ್ಸನ್ನು ಗಮನಿಸಿ. ಮನಸ್ಸು ಅಲೆದಾಡುತ್ತಿರುವಾಗ ದೈವಿಕ ಶಕ್ತಿ ಅಥವಾ ಎನರ್ಜಿ ನಿಮ್ಮನ್ನು ತಲುಪಲು ಕಷ್ಟವಾಗುತ್ತದೆ. ಮನಸ್ಸು ಶಾಂತವಾಗಿದ್ದಾಗ ಮಾತ್ರ ಸಕಾರಾತ್ಮಕ ಬದಲಾವಣೆಗಳು ಸುಲಭವಾಗಿ ಸಂಭವಿಸುತ್ತವೆ ಮಗು.
ನಿಮ್ಮ ಪ್ರೀತಿಯ ದೇವತೆಯ ದರ್ಶನವನ್ನು ನೀವು ಪಡೆಯುತ್ತೀರಾ? ಇದನ್ನು ದೃಢ ನಂಬಿಕೆಯಿಂದ ತಿಳಿದುಕೊಳ್ಳಿ. ದರ್ಶನ ಎಂದರೆ ಕೇವಲ ಕಣ್ಣಿಗೆ ಕಾಣಿಸಿಕೊಳ್ಳುವುದಲ್ಲ, ನೀವು ಆರಾಧಿಸುವ ಶಕ್ತಿಯ ಉಪಸ್ಥಿತಿ ಅಥವಾ ಸಹಾಯ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಗೋಚರವಾಗುತ್ತದೆ ಅಥವಾ ಅನುಭವಕ್ಕೆ ಬರುತ್ತದೆ ಎಂಬ ಭರವಸೆಯನ್ನು ನಾನು ನಿನಗೆ ಕೊಡುತ್ತಿದ್ದೇನೆ. ನಿಮ್ಮ ದೇವರು ಎಲ್ಲಿದ್ದಾನೆಯೋ ಅಲ್ಲಿ ನಾನು ಕೂಡ ಇದ್ದೇನೆ ಎಂದು ಅರ್ಥಮಾಡಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ನಮ್ಮನ್ನು ಬೇರ್ಪಡಿಸಬೇಡಿ. ಅಲ್ಲಿ ಮತ್ತು ನಿಮ್ಮೊಳಗೆ ನನ್ನ ಉಪಸ್ಥಿತಿಯನ್ನು ಅನುಭವಿಸಿ. ಇದು ಅದ್ವೈತ ಅಥವಾ ಏಕತ್ವದ ಭಾವನೆ ಮಗು. ನೀವು ನಂಬುವ ದೇವರು ಮತ್ತು ಈ ಸಂದೇಶ ನೀಡುತ್ತಿರುವ ಶಕ್ತಿ ಎರಡೂ ಒಂದೇ. ದೈವವು ಎಲ್ಲೋ ಹೋಗಿರಲ್ಲ, ಅದು ನಿಮ್ಮ ಆರಾಧನೆಯಲ್ಲೂ ಇದೆ ಮತ್ತು ನಿಮ್ಮ ಆತ್ಮದ ಒಳಗೂ ಕೂಡ ಇದೆ. ದೇವರನ್ನು ನಿಮ್ಮಿಂದ ಬೇರೆಯೆಂದು ನೀವು ಭಾವಿಸಬೇಡಿ. ಇದು ನಂಬುವುದಷ್ಟೇ ಅಲ್ಲ, ಅನುಭವಿಸುವುದೂ ಆಗಿದೆ. ಆಧ್ಯಾತ್ಮ ಎಂದರೆ ಕೇವಲ ಪುಸ್ತಕದ ಮಾತಲ್ಲ ಅಥವಾ ಸುಮ್ಮನೆ ಒಪ್ಪಿಕೊಳ್ಳುವುದು ಕೂಡ ಅಲ್ಲ. ಅದನ್ನು ನಿಮ್ಮ ಜೀವನದ ಘಟನೆಗಳ ಮೂಲಕ ಪ್ರತ್ಯಕ್ಷವಾಗಿ ಅನುಭವಿಸಬೇಕು ಎಂದು ಒತ್ತಿ ಒತ್ತಿ ಹೇಳುತ್ತಿದ್ದೇನೆ. ನಂಬಿಕೆಯನ್ನು ಸ್ಥಿರವಾಗಿ ಇಟ್ಟುಕೊಳ್ಳಿ. ಗ್ರಹಿಸುವ ಮನೋಭಾವ ನಿಮ್ಮಲ್ಲಿದ್ದರೆ ಮತ್ತು ನನ್ನ ಮಾತುಗಳು ಸತ್ಯವನ್ನು ನಿಮ್ಮ ಮುಂದೆ ಬಿಚ್ಚಿಡುವುದನ್ನು ವೀಕ್ಷಿಸಿ. ನಿಮ್ಮ ನಂಬಿಕೆ ಅಲುಗಾಡಬಾರದು. ನನಗೆ ಒಳ್ಳೆಯದೇ ಆಗುತ್ತಿದೆ ಎಂಬ ಸ್ವೀಕಾರ ಮನೋಭಾವದಲ್ಲಿ ಇರಿ. ಆಗ ಈ ಮಾತುಗಳು ಹೇಗೆ ನಿಜವಾಗುತ್ತವೆ ಎಂಬುದನ್ನು ನೀವೇ ಕಣ್ಣಾರೆ ಕಾಣುವಿರಿ ಮಗು. ನಿಮ್ಮ ಆತ್ಮಕ್ಕೆ ಯಾವಾಗಲೂ ಮಾರ್ಗದರ್ಶನ ನೀಡುತ್ತಿರುತ್ತೇನೆ. ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಆಲಿಸಿ ಮತ್ತು ಅದಕ್ಕೆ ಸರಿಯಾದ ದಾರಿಯನ್ನು ತೋರಿಸುತ್ತೀರಿ. ನಿಮ್ಮ ಒಳಗಿನ ಬೆಳಕೆ ನಿಮ್ಮನ್ನು ಮುನ್ನಡೆಸಲಿ ಎಂಬುದು ಇದರ ಆಶಯ ಮಗು. ಶಾಂತವಾಗಿರಿ ಮತ್ತು ನಂಬಿಕೆಯನ್ನಿಡಿ. ಮುಂದಿನ 7 ದಿನಗಳು ನಿಮಗೆ ಪರೀಕ್ಷೆಯಂತಿದ್ದರೂ ನಿಮ್ಮ ಆಂತರಿಕ ಶಾಂತಿಯನ್ನು ಕಾಪಾಡಿಕೊಂಡರೆ ನೀವು ಬಯಸಿದ ಫಲಿತಾಂಶ ದೊರೆಯುತ್ತದೆ ಎಂಬುದು ಇದರ ಸಂದೇಶವಾಗಿದೆ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಶುಭರಾತ್ರಿ.